ಸೊ ಸ್ನೇಹಿತರೆ ನಮಸ್ತೆ. AI ಟೂಲ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ನಾವು ಪರಿಚಯ ಮಾಡ್ತಿರುವಂತಹ AI ಟೂಲು ಜಿಮೇಲ್ನಲ್ಲಿ ಇರುವಂತಹ ಅಥವಾ ಗೂಗಲ್ನಲ್ಲಿರುವಂತಹ ಒಂದು AI ಫ್ಯೂಚರ್ ಅಥವಾ AI ಟೂಲ್ ಅಂತ ಹೇಳೋದನ್ನು ಕರಿಬಹುದು. ಸೊ ಇಮೇಲ್ ಬರೀಲಿಕ್ಕೆ ನಾವು ಬಹಳಷ್ಟು ಕಷ್ಟಪಡ್ತೀವಿ. ಒಂದೊಂದು ಸಾರಿ ಸಬ್ಜೆಕ್ಟ್ ಸರಿ ಇದ್ದರೆ ಬಾಡಿ ಮೆಸೇಜ್ ಸರಿ ಇರೋದಿಲ್ಲ, ಬಾಡಿ ಮೆಸೇಜ್ ಸರಿ ಇದ್ದರೆ ಸಬ್ಜೆಕ್ಟ್ ಸರಿ ಇರೋದಿಲ್ಲ, ಅಥವಾ ಏನು ಬರಿಬೇಕು ಅಂತೇಳಿ ಒಂದೊಂದು ಸಾರಿ ತಲೆ ಕೆಡಿಸ್ಕೊಳ್ತೀವಿ. ಸೊ ಅದಕ್ಕಂತಾನೆ ಜಿಮೇಲಲ್ಲಿ ನಮಗೊಂದು ಸೊಲ್ಯೂಷನ್ ಇದೆ. ಸೊ ಅದು ಜಿಮೇಲ್ ಅಥವಾ ಗೂಗಲ್ನಿಂದಾನೇ ಬಂದಿರುವಂಥ ಒಂದು AI ಫ್ಯೂಚರ್. ಸೊ ಅದೇನು ಅಂತೇಳಿ ನಾವು ಇಲ್ಲಿ ನೋಡೋಣ. ಸೊ ಮೊದಲಿಗೆ ಗೂಗಲಲ್ಲಿ ನಾವು ವರ್ಕ್ ಸ್ಪೇಸ್ ಲ್ಯಾಬ್ಸ್ ಜಿಮೇಲ್ ಅಂತೇಳಿ ಸರ್ಚ್ ಮಾಡಬೇಕು. ಸೊ ಸರ್ಚ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಈ ಒಂದು ವೆಬ್ ಲಿಂಕ್ ಕಾಣ್ತದೆ ಅಥವಾ ವೆಬ್ಸೈಟ್ ನಿಮಗೆ ಕಾಣ್ತದೆ. ಸೊ ನೀವು ಇಲ್ಲಿ ಏನಂತಂದರೆ ಸೈನ್ ಇನ್ ಗೂಗಲ್ ಅಕೌಂಟ್ಸ್ ಅಂತೇಳಿ ಕ್ಲಿಕ್ ಮಾಡಬೇಕು. ಸೊ ಇದು ಕಂಪ್ಲೀಟ್ಲಿ ಗೂಗಲ್ನವ್ರದ್ದೇ. ಸೊ ಈಗ ಆಲ್ರೆಡಿ ನಂದು ಒಂದು ಜಿಮೇಲ್ ಅಕೌಂಟ್ ಇಲ್ಲಿ ಲಾಗಿನ್ ಇರೋದ್ರಿಂದ ಸಕ್ಸಸ್ ಅಂತೇಳಿ ಬಂತು. ಸೊ ಇಲ್ಲಿ ಏನು ಸಿಂಪಲ್ ಪ್ರೊಸೀಜರ್ ಏನೂ ಇರೋದಿಲ್ಲ. ಸೊ ನಿಮ್ಮ ಜಿಮೇಲ್ ಮತ್ತು ಪಾಸ್ವರ್ಡನ್ನು ಕೊಟ್ಟರೆ ಲಾಗಿನ್ ಆಗಿಬಿಡ್ತದೆ. ಸೊ ಅಲ್ಲಿ ಯಾವುದೇ ಒಂದು ಏನು ಪ್ರೊಸೀಜರ್ ಇಲ್ಲ, ನೀವು ಹೊಸ ಅಕೌಂಟ್ ಕ್ರಿಯೇಟ್ ಮಾಡುವಂಥದ್ದು ಏನೇನು ಇಲ್ಲ. ಸೊ ನೀವು ಸಕ್ಸಸ್ ಆದಮೇಲೆ ಮತ್ತು ನಿಮ್ಮ ಜಿಮೇಲನ್ನು ಓಪನ್ ಮಾಡಿದಾಗ ಸೊ ನಿಮಗೇನಂತಂದರೆ ಈ ರೀತಿ ನಿಮ್ಮ ಜಿಮೇಲ್ನ ಒಂದು ಇಂಟರ್ಫೇಸ್ ಸಿಗ್ತದೆ. ಸೊ ಆಗ ನೀವು ಕಂಪೋಸ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಕಂಪೋಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಯಾವ ಒಂದು ವಿಷಯದ ಮೇಲೆ ಬರಿಬೇಕಾಗಿರ್ತದೆ ಮೇಲು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸೊ ತಾವೇನಂತಂದರೆ ತಮ್ಮ ಜಿಮೇಲನ್ನು ಓಪನ್ ಮಾಡಿದ್ಮೇಲೆ ಕಂಪೋಸ್ ಅಂತೇಳಿ ಕ್ಲಿಕ್ ಮಾಡಬೇಕು. ಸೊ ಇಮೇಲ್ ಕಳಿಸ್ಲಿಕ್ಕೆ ನಾವು ಕಂಪೋಸ್ ಅಂತ ಕ್ಲಿಕ್ ಮಾಡ್ತೀವಿ. ನೀವು ನಿಮ್ಮ ಇಮೇಲ್ ಕಳಿಸುವಾಗ ಇಲ್ಲಿ ಸಾಮಾನ್ಯವಾಗಿ ಇಮೇಲ್ ಅಡ್ರೆಸ್ಸನ್ನು ಹಾಕ್ತೀರಿ, ಯಾರಿಗೆ ಕಳಿಸ್ಬೇಕು ಅಂತೇಳಿ. ಸೊ ಇಲ್ಲಿ ಸಬ್ಜೆಕ್ಟ್ ಲೈನಲ್ಲಿ ಸಬ್ಜೆಕ್ಟನ್ನು ಹಾಕ್ತೀರಿ. ಆದರೆ ಈ ಬಾಡಿ ಮೆಸೇಜಲ್ಲಿ ಬರೆಯುವಾಗ ಒಂದೊಂದು ಸಾರಿ ನಮಗೆ ಕನ್ಫ್ಯೂಸ್ ಆಗ್ತದೆ, ಏನು ಬರೀಬೇಕು, ಯಾವ ಶಬ್ದ ಬಳಸಬೇಕು ಅಂತೇಳಿ. ಸೊ ನೀವು ಒಂದು ಸಾರಿ ಈ ಗೂಗಲ್ ವರ್ಕ್ ಸ್ಪೇಸ್ ಲ್ಯಾಬಲ್ಲಿ ಸೈನ್ ಇನ್ ಆದರೆ ನಿಮಗೆ ಜಿಮೇಲಲ್ಲಿ ಈ ಒಂದು ಹೊಸ ಫ್ಯೂಚರ್ ಸಿಗ್ತದೆ. ತಾವಿಲ್ಲಿ ನೋಡಬಹುದು ಮ್ಯಾಜಿಕ್ ರೈಟರ್ ಅಂತ ಹೇಳಿ. ಸೊ ಹೆಲ್ಪ್ ಮೀ ರೈಟ್ ವರ್ಕ್ ಸ್ಪೇಸ್ ಲ್ಯಾಬ್ ಅಂತೇಳಿ ಬರ್ತದೆ. ಸೊ ನೀವು ಅದನ್ನು ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ ಮೇಲೆ ನೀವು ಏನು ಮೇಲನ್ನು ಬರಿಬೇಕು ಅಂತ ಅಂದ್ಕೊಂಡಿರಿ ಸೊ ಅದನ್ನು ನೀವೇನಂತಂದರೆ ಬರಿಬೇಕು. ಸೊ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಹೆಲ್ಪ್ ಮೀ ರೈಟ್ ಅಂತೇಳಿ ಬರ್ತದೆ. ಸೊ ಅಲ್ಲಿ ಕ್ಲಿಕ್ ಮಾಡಿದಾಗ ನೀವು ಕೆಳಗಡೆ ಇಲ್ಲಿ ಏನು ಬಾಕ್ಸ್ ಕಾಣ್ತದೆ ಅಲ್ಲಿ ಬರಿಬೇಕು. ಉದಾಹರಣೆಗೆ ಏನಂದರೆ ಸಬ್ಮಿಟಿಂಗ್ resume for the HR executive post. ಸೊ ಇಷ್ಟು ಒಂದು ಸಿಂಪಲ್ ಆಗಿ ಒಂದು ಲೈನ್ ಬರೆದಿದ್ದೀನಿ. ಏನಂತಂದರೆ HR ಎಕ್ಸಿಕ್ಯೂಟಿವ್ ಪೋಸ್ಟ್ಗೆ ರೆಸ್ಯೂಮನ್ನು ಸಬ್ಮಿಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಆಕ್ಸೆಪ್ಟ್ ಮಾಡಿಕೊಡ್ರಿ ಅಂತೇಳಿ ಜಸ್ಟ್ ಕ್ರಿಯೇಟ್ ಅಂತೇಳಿ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಮಾಡಿದ್ಮೇಲೆ ಅದು ಆಟೋಮೆಟಿಕ್ ಆಗಿ ಏನಂತಂದರೆ ನಿಮಗೆ ಇಮೇಲನ್ನು ಬರೀತದೆ. ಸೊ ಬಹಳ ಸಿಂಪಲ್ ಆಗಿ ಎರಡೇ ಲೈನಲ್ಲಿ ನಿಮ್ಗೆ ಏನಂತಂದರೆ ಇಲ್ಲಿ ಸಿಗ್ತದೆ. ಸೊ ಇನ್ನೂ ನೀವು ಜಾಸ್ತಿ ಇದನ್ನು ಬರಿಬೇಕು ಅಥವಾ ಇದನ್ನು ಇನ್ನೂ ರಿಫೈನ್ ಮಾಡಬೇಕು ಅಂತಂದರೆ ಇಲ್ಲಿ ಕೆಳಗಡೆ ಮತ್ತೆ ಆಪ್ಷನ್ ಇರ್ತದೆ. ಅದು ಫಾರ್ಮಲೈಸ್ ಅಂತ ಬರೆದ್ರೆ ಮತ್ತೆ ಅದನ್ನು ಭಾಳ ಫಾರ್ಮಲ್ ವೇಯಲ್ಲಿ ಅಂದರೆ ಔಪಚಾರಿಕ ರೂಪದಲ್ಲಿ ಬರೀತದೆ. ಅಥವಾ ಇನ್ನೊಂಚೂರು ಅದನ್ನು ನೀವು ಎಕ್ಸ್ಟ್ಯಾಂಡ್ ಮಾಡಬೇಕು, ಎಲಾಬ್ರೇಟ್ ಮಾಡಬೇಕು ಅಂತೇಳಿ ಅಂದರೆ ಎಲಾಬ್ರೇಟ್ ಮೇಲೆ ಕ್ಲಿಕ್ ಮಾಡಬೇಕು. ಅಗೇನ್ ಎಲಾಬ್ರೇಟ್ ಮಾಡ್ತದೆ. ಅಥವಾ ಸಂಪೂರ್ಣವಾಗಿ ನೀವು ಹೊಸದೇ ಇಮೇಲನ್ನು ಕ್ರಿಯೇಟ್ ಮಾಡಬೇಕು ಅಥವಾ ಹೊಸ ಇಮೇಲನ್ನೇ ನೀವು ಬರಿಬೇಕು ಅಂತಂದರೆ ಇಲ್ಲಿ ಮತ್ತೆ ರೀಕ್ರಿಯೇಟ್ ಅಂತೇಳಿ ನೀವು ಬರಿಬೇಕು. ಸೊ ಅಫ್ಕೋರ್ಸ್ ಇಲ್ಲಿ ಏನಂತಂದರೆ ಅದು ಆಟೋಮೆಟಿಕ್ ಆಗಿ ಒಂದು ಪ್ರೊಫೆಷ್ನಲ್ ಇಮೇಲನ್ನು ನಿಮಗೆ ಒಂದು ಕೆಲವೇ ಕ್ಷಣಗಳಲ್ಲಿ ಏನಂತಂದರೆ ಬರೆದು ಕೊಡ್ತದೆ. ಸೊ ತಾವಿಲ್ಲಿ ನೋಡಬಹುದು. ಸೊ ಯಾವುದೇ ಗ್ರಾಮೆಟಿಕಲ್ ಮಿಸ್ಟೇಕ್ ಇರೋದಿಲ್ಲ ಅಥವಾ ಇನ್ನೇನು ಇರೋದಿಲ್ಲ. ಸೊ ನೀವು ಏನಂತಂದರೆ ಏನು ಎಡಿಟ್ ಬೇಕೋ ಆ ಎಡಿಟ್ಗಳನ್ನು ಇಲ್ಲಿ ಬೇಸಿಕ್ ಎಡಿಟ್ಗಳನ್ನು ಇಲ್ಲಿ ಮಾಡಿಕೊಳ್ಬೇಕು. ಸೊ ಇದು ಒಂದಾದರೆ ಗೂಗಲ್ನಲ್ಲಿ ಇನ್ನೂ ಒಂದು ಫ್ಯೂಚರನ್ನು ಏನಂತಂದರೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಅದು ಚಾಟ್ GPT. ಸೊ ಚಾಟ್ GPT ಬಗ್ಗೆ ತಾವು ಗೊತ್ತಿಲ್ಲ ಅಥವಾ ತಾವು ಅಷ್ಟೊಂದು ಡೀಟೇಲ್ ಆಗಿ ಏನು ತಿಳ್ಕೊಂಡಿಲ್ಲ ಅಂತಂದರೆ ಮೇಲೆ ಕಾಣುವಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಚಾಟ್ GPT ಬಗ್ಗೆ 2 ಭಾಗಗಳ ನನ್ನ ವಿಡಿಯೋನ ತಾವು ನೋಡಬಹುದು. ಸೊ ಜಿಮೇಲ್ನವರೇ ಕೂಡ ಏನಂತಂದರೆ ಜಿಮೇಲಲ್ಲೇ ಚಾಟ್ GPT ಫ್ಯೂಚರನ್ನು ಏನಂತಂದರೆ ಇಂಟ್ರಡ್ಯೂಸ್ ಮಾಡಿದರೆ ಅದು ಸಪ್ರೇಟ್ ಒಂದು ಆ್ಯಡ್ ಆನನ್ನು ನಾವು ಮಾಡ್ಕೊಳ್ಬೇಕು. ಸೊ ತಾವು ರೈಟ್ ಕಾರ್ನರಲ್ಲಿ ತಾವು ಲ್ಯಾಪ್ಟಾಪಲ್ಲಿ ಜಿಮೇಲಲ್ಲಿ ಲಾಗಿನ್ ಆಗಿದರೆ ರೈಟ್ ಕಾರ್ನರಲ್ಲಿ ಪ್ಲಸ್ ಮಾರ್ಕ್ ಇರ್ತದೆ. ಆ ಪ್ಲಸ್ ಮಾರ್ಕ್ ಮೇಲೆ ತಾವು ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಜಿಮೇಲ್ ಫಾರ್ ಚಾಟ್ GPT ಅಥವಾ ಚಾಟ್ GPT ಇನ್ಬಿಲ್ಟ್
ಜಿಮೇಲ್ ಅಂತೇಳಿ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ. ಸೊ ಕೆಳಗಡೆ ಸ್ಕ್ರಾಲ್ ಮಾಡಬೇಕು. ಎಸ್, ಇಲ್ಲಿ ವರ್ಕ್ಸ್ ವಿತ್ ಜಿಮೇಲ್ ಅಂತ ಹೇಳಿದೆ. ಸೊ ವ್ಯೂ ಮೋರ್ ಅಂತ ಕ್ಲಿಕ್ ಮಾಡಿ. ಸೊ ಅದಾದ್ಮೇಲೆ ತಾವು ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಮಾಡಿದ ಮೇಲೆ GPT ಫಾರ್ ಜಿಮೇಲ್ ಅಂತ ಹೇಳಿದೆ. ಸೊ ತಾವು ಇದನ್ನ ಇಲ್ಲಿ ಏನಂತಂದ್ರೆ ಕ್ಲಿಕ್ ಮಾಡಿದ ಮೇಲೆ ಇನ್ಸ್ಟಾಲ್ ಮಾಡಬೇಕು. ಇದು ಏನಂತಂದ್ರೆ ನಿಮಗೆ ಎಕ್ಸ್ಟೆನ್ಷನ್, ಗೂಗಲಲ್ಲಿ ಸಿಗುವಂಥ ಒಂದು ಎಕ್ಸ್ಟೆನ್ಷನ್, ಅಫಿಷಿಯಲ್ ಎಕ್ಸ್ಟೆನ್ಷನ್. ಸೊ ಇದು ಯಾವುದು ಏನಂತಂದ್ರೆ ಥರ್ಡ್ ಪಾರ್ಟಿ ಎಕ್ಸ್ಟೆನ್ಷನ್ ಅಲ್ಲ. ಸೊ ಇನ್ಸ್ಟಾಲ್ ಅಂತೇಳಿ ಕ್ಲಿಕ್ ಮಾಡಬೇಕು. ಸೊ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ನಿಮ್ಮ ಬೇಸಿಕ್ ಇಮೇಲ್ ಐ ಡಿ ಈಗಾಗಲೇ ಏನಿದೆ ಸೊ ಅದನ್ನೇ ಅದು ತಗೊಳ್ತದೆ. ಸೊ ಆಟೋಮೆಟಿಕ್ ಆಗಿ ಲಾಗಿನ್ ಆಗ್ತದೆ. ಸೊ ಲಾಗಿನ್ ಆದಮೇಲೆ ಒಂದ್ಸಾರಿ ನೀವು ಜಿಮೇಲನ್ನು ಓಪನ್ ಮಾಡಿದ ಮೇಲೆ ಸೈಡ್ಗೆ ಇದು ರೈಟ್ ಕಾರ್ನರಲ್ಲಿ ಇಲ್ಲಿ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಅಗೇನ್ ನೀವು ಇಮೇಲ್ ಬರೆಯುವಾಗ ಏನು ಮಾಡಬೇಕು ಅಂತಂದರೆ ಕಂಪೋಸ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಈ ಫ್ಯೂಚರು ವರ್ಕ್ ಸ್ಪೇಸ್ ಲ್ಯಾಬ್ ಏನಿದೆ ಅದು ಮೊಬೈಲಲ್ಲಿ ಕೂಡ ಬರ್ತದೆ. ಹಾಗೆ ಇದು ಕೂಡ ನಿಮಗೆ ಮೊಬೈಲಲ್ಲಿ ಸಿಗ್ತದೆ. ಸೊ ಅಫ್ಕೋರ್ಸ್ ಇಲ್ಲಿ ಸಬ್ಜೆಕ್ಟ್ ಲೈನ್ ಇದೆ, ಹಾಗೆ ಬಾಡಿ ಮೆಸೇಜ್ ಇದೆ. ಸೊ ತಾವು ಏನು ಬರಿಬೇಕು ಅಂತ ಅಂದ್ಕೊಂಡಿರಿ ಬರೀಲಿಕ್ಕೆ ತಾವಿಲ್ಲಿ ಈ ಒಂದು ಮಾರ್ಕ್ ಏನಿದೆ GPT ಫಾರ್ ಜಿಮೇಲ್ ಅಂತೇಳಿ ಇದೆ, ಇದನ್ನು ಕ್ಲಿಕ್ ಮಾಡಬೇಕು. ಸೊ ಇದೇ ಎಕ್ಸ್ಟೆನ್ಷನ್ ನೀವೇನು ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರಿ ಆ ಎಕ್ಸ್ಟೆನ್ಷನ್ ಇಲ್ಲಿ ನೋಡಲಿಕ್ಕೆ ಸಿಗ್ತದೆ. ಸೊ ತಾವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಅಗೇನ್ ನಿಮ್ಮ ಯಾವ ಸಬ್ಜೆಕ್ಟು ಅಥವಾ ಏನಿದೆ ಅದರ ಒಂದು ವಿಷಯವನ್ನು ಇಲ್ಲಿ ನೀವು ಬರಿಬೇಕು. ಸೊ ಅದೇ ಒಂದು ವಿಷಯವನ್ನು ನಾನು ಇಲ್ಲಿ ಮತ್ತೆ ಬರಿತೀನಿ. ಏನಂತಂದ್ರೆ ಸಬ್ಮಿಟಿಂಗ್ ನ್ಯೂಸ್ ಆರ್ಟಿಕಲ್ ಫಾರ್ ಯುವರ್ ಎಸ್ಟೀಮ್ಡ್ ನ್ಯೂಸ್ ಪೇಪರ್ ಇನ್ ಕನ್ನಡ. ಸಿಂಪಲ್ ಆಗಿ ಒಂದೇನೋ ಲೈನ್ ಬರೆದಿದ್ದೀನಿ. ಸೊ ಇಲ್ಲಿ ನಿಮಗೆ 3 ಆಪ್ಷನ್ ಸಿಗ್ತದೆ. ಫಾರ್ಮಲ್ ಲೆಟರ್ ಬೇಕಾ, ಇಮೇಲು ಅಥವಾ ಕ್ಯಾಶುವಲ್ ಅಥವಾ ಇಂಪ್ರೂವ್ ಅಂತೇಳಿ. ಸೊ ಒಂದೊಂದೇ ನೋಡ್ತಾ ಹೋಗೋಣ. ಸೊ ಫಾರ್ಮಲ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ಮೇಲಲ್ಲಿ ಏನು ಬರೀಬೇಕು ಅದನ್ನು ಜನರೇಟ್ ಮಾಡ್ತದೆ. ಸೊ ಕೆಲವು ಲೈನ್ಗಳಲ್ಲಿ ಏನಂತಂದರೆ ಅದು ನಾವೇನು ಇಮೇಲ್ ಬರೀಬೇಕು ಅಂದ್ಕೊಂಡಿದ್ವಿ ಅದನ್ನು ಬರೀತದೆ. ಸೊ ಹಾಗೆ ನೀವು ಇಂಪ್ರೂವ್ ಮಾಡಬೇಕು ಅಂತಂದರೆ ಕ್ಯಾಶುವಲ್ ಮೇಲೆ ಕ್ಲಿಕ್ ಮಾಡಬೇಕು. ಮತ್ತು ಇನ್ನೊಂದು ವರ್ಷನನ್ನು ಅದು ಬರೀತದೆ ವಿತಿನ್ ಫ್ಯೂ ಸೆಕೆಂಡ್ಸ್. ಸೊ ಅದಾದಮೇಲೆ ನಿಮಗೆ ಇನ್ನೂ ಸ್ವಲ್ಪ ಇದನ್ನು ಇಂಪ್ರೂವ್ ವರ್ಷನಲ್ಲಿ ಬರೀಬೇಕು ಅಂತೇಳಿ ಇಲ್ಲಿ ಥರ್ಡ್ ಆಪ್ಷನ್ ಇದೆ ನಿಮಗೆ ಇಂಪ್ರೂವ್. ಸೊ ಅದ್ರ ಮೇಲೆ ತಾವು ಕ್ಲಿಕ್ ಮಾಡಿದಾಗ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಿ ಅಥವಾ ಅದನ್ನು ಇನ್ನೂ ಸ್ವಲ್ಪ ಚೆನ್ನಾಗಿ ಏನಂತಂದರೆ ಮೇಲನ್ನು ಬರೀತದೆ. ಸೊ ಹೀಗೆ ತಾವು ತಮ್ಮ ಜಿಮೇಲಲ್ಲಿ 2 ರೀತಿಯಾಗಿ ಆಟೋಮೆಟಿಕ್ ಆಗಿ ಇಮೇಲ್ಗಳನ್ನು ಏನಂತಂದರೆ ಬರಿಬಹುದು. ಸೊ ಇಂಪ್ರೂವ್ ಅಂತ ನೀವು ಕ್ಲಿಕ್ ಮಾಡಿದ್ಮೇಲೆ ಸ್ವಲ್ಪ ಡೀಟೇಲ್ಡ್ ಆಗಿ ಏನಂತಂದರೆ ಇದು ಮೇಲನ್ನು ಬರೀತದೆ. ಸೊ ಇಲ್ಲಿ ಬ್ರಾಕೆಟಲ್ಲಿ ಕೆಲವು ಏನು ಬಿಟ್ಟಿರ್ತಾರೆ ಅದನ್ನು ನಾವೇನಂತಂದರೆ ನಮ್ಮ ವಿಷಯ ಏನಿದೆ ಅಥವಾ ನಾವೇನಲ್ಲಿ ಬರೀಬೇಕು ಅದನ್ನು ಬರೆದುಕೊಳ್ಬೇಕು. ಸೊ ಈ ರೀತಿ ಏನಂತಂದರೆ ನಾವು ಆ್ಯಡ್ ಟು ಡ್ರಾಫ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಅದು ನಮ್ಮ ಕಂಪೋಸ್ ಬಾಕ್ಸಿಗೆ ಹೋಗ್ತದೆ. ಸೊ ಕಂಪೋಸ್ ಬಾಕ್ಸಿಗೆ ಹೋಗಿ ಬಂದಲ್ಲಿ ತಾವಿಲ್ಲಿ ನೋಡಬಹುದು. ಸೊ ಇದನ್ನು ನೀವು ಡಿಲೀಟ್ ಮಾಡಬೇಕಿಲ್ಲಿ. ಎಸ್, ಸೊ ಇದರಲ್ಲಿ ಏನಾದರೂ ನಿಮ್ಗೆ ಎಡಿಟ್ ಮಾಡಬೇಕಾಗಿತ್ತಂದರೆ ಎಡಿಟ್ ಮಾಡಬೇಕು. ಸೊ ದೆನ್ ಯಾರಿಗೆ ಕಳಿಸ್ಬೇಕು ಅದನ್ನು ಅಡ್ರೆಸ್ ಕಳಿಸಿ ತಾವೇನಂತಂದರೆ ಮೇಲನ್ನು ಕಳಿಸ್ಬೋದು. ಸೊ ಈ ರೀತಿಯಾಗಿ ಈಸಿಯಾಗಿ ಗೂಗಲಲ್ಲಿ ತಾವು ತಮ್ಮ ವಿಷಯಕ್ಕೆ ತಾವು ಯಾರಿಗೆ ಮೇಲ್ ಕಳಿಸ್ಬೇಕು, ಯಾವ ವಿಷಯಕ್ಕೆ ಮೇಲ್ ಕಳಿಸ್ಬೇಕು ಅದನ್ನು ಬಹಳ ಈಸಿಯಾಗಿ ಕಳಿಸ್ಬೋದು. ಬಹಳ ಈಸಿಯಾಗಿರುವಂಥ ಒಂದು ಟೂಲು. ಸೊ ಮತ್ತೆ ಹೆಚ್ಚಿನ ಒಂದು AI ಟೂಲ್ಗಳಿಗಾಗಿ ನಮ್ಮ AI ಟೂಲ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ. ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ತಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ. ಧನ್ಯವಾದಗಳು.